ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶಿಡ್ಲಿಘಟ್ಟ ಸೆಟ್ ರೆಡಿ ಆಗಿದೆ. ಏನೋ ಸಂಜು ವೆಡ್ಸ್ ಗೀತಾ 2 ಸಸ್ಪೆನ್ಸ್ ಲೀಕ್ ಆಗಿದೆ. ಈ ಚಿತ್ರದ ಮೊದಲ ಭಾಗದ ಕಥೆಯನ್ನು ಊಟಿ, ಜೈಲು ಹಾಗೂ ಮಳೆಯ ಹಿನ್ನೆಲೆಯಲ್ಲಿ ಕಟ್ಟಿಕೊಡಲಾಗಿದೆ. ಏನೋ ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾರಾಮ್ ಜೋಡಿಯಾಗಿ ನಟಿಸುತ್ತಿರುವ ಸಂಜು ವೆಡ್ಸ್ ಗೀತಾ 2 ಚಿತ್ರದ ಮೊದಲ ಹಂತದ ಶೂಟಿಂಗ್ ಮುಗಿಸಿಕೊಂಡಿದೆ. ಛಲವಾದಿ ಕುಮಾರ್ ನಿರ್ಮಾಣ, ಸತ್ಯ ಹೆಗಡೆ ಕ್ಯಾಮರಾ, ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನಾ ಈ ಚಿತ್ರಕ್ಕೆ ಎರಡನೇ ಹಂತದ ಶೂಟಿಂಗ್ ತಯಾರಿಗಳು ನಡೆಯುತ್ತಿವೆ. ಇಷ್ಟಕ್ಕೂ ಪಾರ್ಟ್ 2 ಕತೆ ಏನೆಂಬುದನ್ನ ಪ್ರಶ್ನೆ ಎಲ್ಲರಿಗೂ ಹುಟ್ಟುತ್ತದೆ. ಪಾರ್ಟ್ 2 ಚಿತ್ರದ ಕತೆ ಸಿಕ್ಕಾಪಟ್ಟೆ ಹೊಸದಾಗಿದೆಯಂತೆ. ಈ ಬಾರಿ ಮಳೆ, ಹಸಿರು, ತಣ್ಣನೆಯ ಪ್ರದೇಶಕ್ಕಿಂತ ನಿಗಿ ಸುಡುವ ಬಯಲಿನಲ್ಲಿ ಕತೆ ತೆರೆದುಕೊಳ್ಳುತ್ತಿದೆಯಂತೆ. ಯಾಕೆಂದರೆ ಸಂಜು ಅರ್ಥಾತ್ ಚಿತ್ರದ ನಾಯಕನ ಊರು ಶಿಡ್ಲಘಟ್ಟ. ಮೊದಲ ಭಾಗದಲ್ಲಿ ಊಟಿಯಲ್ಲಿದ್ದ ಸಂಜು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಊರಿಗೆ ಹೋಗಿದ್ದು ಯಾಕೆ, ಇಲ್ಲಿ ಸಂಜು ಏನು ಮಾಡ್ತಾರೆ, ಅಲ್ಲದೆ ಗೀತಾ ಮತ್ತೆ ಹೇಗೆ ಸಿಗ್ತಾಳೆ ಎನ್ನುವುದು ಸಂಜು ವೆಡ್ಸ್ ಗೀತಾ 2 ಚಿತ್ರದ ಆತ್ಮವಾಗಿದೆ. ಬೆಟ್ಟಗುಡ್ಡಗಳಿಂದ ಕೂಡಿದ ಕುರುಚಲು ಕಾಡಿನಂತಿರುವ ಶಿಡ್ಲಘಟ್ಟದ ಕಥೆಯೊಂದು ತೆರೆ ಮೇಲೆ ಮೂಡುತ್ತಿದೆ. ಇದುವರೆಗೂ ಯಾರೂ ಕೂಡ ಗಮನಿಸಿದ ಗ್ಲೋಬಲ್ ಮಟ್ಟದ ಪರಂಪರೆಯೊಂದನ್ನು ನಿರ್ದೇಶಕ ನಾಗಶೇಖರ್ ತೆರೆ ಮೇಲೆ ತರುತ್ತಿದ್ದಾರೆ. ಈ ಪರಂಪರೆ ಯಾವುದು, ಇದಕ್ಕೂ ಮತ್ತು ಚಿತ್ರದ ನಾಯಕ ಸಂಜುಗೂ ಇರುವ ನಂಟು ಏನೆಂಬುದು ಸಂಜು ವೆಡ್ಸ್ ಗೀತಾ 2 ಚಿತ್ರದ ಕೇಂದ್ರ ಬಿಂದುವಾಗಿದೆ. ನೈಜತೆ, ದೇಸಿತನ ಮತ್ತು ಸಿನಿಮೆಯ ತಿರುವುಗಳೇ ಚಿತ್ರದ ಶಕ್ತಿಯಾಗಿದೆ ಎಂಬುದಾಗಿ ನಾಗಶೇಖರ್ ತಿಳಿಸಿದ್ದಾರೆ. ಶಿಡ್ಲಘಟ್ಟದ ಗ್ಲೋಬಲ್ ಕಥೆಯೊಂದು ಸ್ವಿಟ್ಜರ್ಲ್ಯಾಂಡ್ ವರೆಗೂ ಪ್ರಯಾಣ ಮಾಡುತ್ತಿದೆ. ಇಲ್ಲಿನ ಒಂದು ಸಾಮಾನ್ಯ ಪ್ರದೇಶದ ಊರಿನ ಹುಡುಗ ಸ್ವಿಟ್ಜರ್ಲ್ಯಾಂಡ್ ವರೆಗೂ ಯಾಕೆ ಹೋಗುತ್ತಾನೆ ಎನ್ನುವ ಒಂದು ರೋಚಕ ಪಯಣ ಇಲ್ಲಿದೆ. ಮುಂದೆ ಅಲ್ಲಿಂದ ಬಾಂಬೆಗೆ ಬರುತ್ತಾನೆ. ಈ ಪ್ರಯಾಣದಲ್ಲಿ ಸಂಜು ಜೊತೆ ಗೀತಾ ಎಲ್ಲಿ ಸೇರಿಕೊಳ್ಳುತ್ತಾಳೆ ಎಂಬುದನ್ನು ತುಂಬಾ ಸೊಗಸಾಗಿಯೇ ಹೇಳುವ ಪ್ರಯತ್ನ ಮಾಡುತ್ತಿದ್ದಾರೆ ನಿರ್ದೇಶಕ ನಾಗಶೇಖರ್. ಹೈದರಾಬಾದಿನ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಕತೆ ಪೂರಕವಾಗಿ ಶಿಡ್ಲಘಟ್ಟ ತಾಲೂಕಿನ ಪ್ರದೇಶಗಳಲ್ಲಿ ಸೆಟ್ ನಿರ್ಮಿಸುವ ಸಾಹಸ ಮಾಡುತ್ತಿದ್ದಾರೆ. ಅತ್ಯಂತ ನೈಜವಾಗಿ ಒಂದೂರಿನ ಸೆಟ್ ನಿರ್ಮಿಸುವ ಮೂಲಕ ಇಡೀ ಚಿತ್ರ ಅದ್ದೂರಿಯಾಗಿ ಮೂಡಿಬರುವುದಕ್ಕೆ ನಿರ್ಮಾಪಕ ಛಲವಾದಿ ಕುಮಾರ್ ಅವರು ಕೈ ಜೋಡಿಸಿದ್ದಾರೆ. ಸೆಂಚುರಿ ಟಿವಿ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.